ಬಾಯ್ ಬಿಟ್ರೆ ಬರೀ ಹೊಗೆನೆ ಬರುತ್ತಲ್ಲ ಗುರು. ಡೇ 3 ಆಫ್ ಫಿಟ್ ಅಂಡ್ ಫ್ಲೈ. ಬೆಳಿಗ್ಗೆ ಬೇಗ ಎದ್ದು ನಾನು ಚಿರಾಗಣ ರೆಡಿಯಾಗಿ ಗಾಡಿ ಎತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಈವೆಂಟ್ ಗಂತ ಹೊಟ್ವಿ. ಚಳಿ ಯಾವ ಲೆವೆಲ್ ಗಿತ್ತು ಅಂದ್ರೆ ಕೈ ಎಲ್ಲ ಫ್ರೀಸ್ ಆಗ್ಬಿಟ್ಟಿತ್ತು. ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ಹೆಲ್ಮೆಟ್ ತೆಗ್ದು ಮಾತಾಡಿದ್ರೆ ಬಾಯಲ್ಲೆಲ್ಲ ಬರೀ ಹೊಗೆನೆ ಬರ್ತೈತೆ. ಒಂದ್ ಸೆಕೆಂಡ್ ಇದು ಕರ್ನಾಟಕನ ಕಾಶ್ಮೀರ ಅನ್ನೋದೇ ಕನ್ಫ್ಯೂಷನ್ ಆಗೋಯ್ತು. ಹೆಂಗೈತೆ ಬೆಂಗಳೂರು? ಚಳಿ, ಫುಲ್ ಚಳಿ. ಯಾಕೆ ಬಿಸ್ಲಿಲ್ವಾ? ಬಿಸ್ಲಾ ಏನಂಗಂದ್ರೆ ನಮ್ ಕಿರಣ್ ನೋಡಿ ಯಾವ ಲೆವೆಲ್ ಪ್ಯಾಕ್ ಆಗಿದ್ದಾನೆ. ಅಲ್ಲಿಂದ ಈವೆಂಟ್ ನಡೆಯೋ ಜಾಗಕ್ಕೆ ಹೋದ್ವಿ. ಬಿಸ್ಲು ಮಾತ್ರ ಸಕ್ಕದಾಗ್ ಬರ್ತಾ ಇತ್ತು. ಆಹಾ ಏನ್ ಮಜಾ. ಡ್ಯಾನ್ಸರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಮೇಲೆ ನಮಗೂ ಕೂಡ ಸ್ಟೇಜ್ ರಿಹರ್ಸಲ್ ಅಂತ ಕರೆದ್ರು. ವಿದ್ಯಾರ್ಥಿನಿಯರೇ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನು ಬರ್ತೀನಿ. ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಸ್ಟೇಜ್ ನ ಸೆಟ್ ಮಾಡ್ಕೊಂಡ್ವಿ. ಅಷ್ಟ್ರಲ್ಲಿ 12 ಗಂಟೆನೇ ಆಗೋಗಿತ್ತು. ಆಚೆ ಬಂದ್ ನೋಡ್ತೀನಿ ಬಿಸ್ಲು ಸರಿಯಾಗಿ ಹೊಡಿತಿತ್ತು. ಬೆಳಿಗ್ಗೆ ಆದ್ರೆ ಆ ಲೆವೆಲ್ ಚಳಿ, ಮಧ್ಯಾಹ್ನ ಆದ್ರೆ ಈ ಲೆವೆಲ್ ಬಿಸ್ಲು. ಥೂ ಏನ್ ಗುರು ಇದು ಜೀವನ. ಆಮೇಲೆ ಹೋಗಿ ಒಂದ್ ಎಳ್ಳೀರ್ ಕುಡ್ಕೊಂಡ್ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನ ಮುಗಿಸ್ಕೊಂಡು ಮನೆ ಕಡೆ ವಾಪಸ್ ಬಂದ್ವಿ. ಆಮೇಲೆ ಜಿಮ್ ಹೋದೆ ವರ್ಕೌಟ್ ಮಾಡೋಣ ಅಂತ. ಜಿಮ್ ಫುಲ್ ಖಾಲಿ ಆಯ್ತು. ಆರಾಮಾಗಿ ಅಪ್ಪರ್ ಬಾಡಿ ವರ್ಕೌಟ್ ಮಾಡ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿದೆ. ಇವತ್ತಿಗಿಷ್ಟೇ, ಸಿಗುವ ಮತ್ತೆ.